ಮಾವನ ಕೊಲೆಗೆ ಸೊಸೆ ಸುಪಾರಿಯನ್ನ ಕೊಟ್ಟಿದ್ದಾಳೆ. ಸಿನಿಮಾ ಸ್ಟೈಲ್ನಲ್ಲೇ ಮರ್ಡರ್ ಕೂಡ ಮಾಡಿದ್ದ ಮದನಾರಿ ಈಗ ಸಿಕ್ಕು ಬಿದ್ದಿದ್ದೇ ರೋಚಕ ಅಂತ ಹೇಳ್ಬಹುದು. ಆತ ಪಾಪ ವೃತ್ತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಈ ಬಾಡಿಗೆಗೆ ಬಂದರೆ ಕಾರು ಕೂಡ ಡ್ರೈವರ್ ಆಗಿ ಹೋಗ್ತಾ ಇದ್ರು. ಬಾಡಿಗೆಗೆ ಏನಾದರೂ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಕಾರ್ ಏನಾದರೂ ಬಾಡಿಗೆಗೆ ಸಿಕ್ಕುತ್ತಾ ಅಂತ ಕೇಳಿದ್ರೆ ಪಾಪ ಕಾರ್ ಡ್ರೈವರ್ ಆಗು ಕೂಡ ಬಾಡಿಗೆಗೆ ಹೋಗ್ತಾ ಇದ್ರು. ಈ ರೀತಿಯಾಗಿ ಕೆಲಸವನ್ನ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು. ತನ್ನ ಪಾಡಿಗೆ ತಾನು ಜೀವನವನ್ನ ಮಾಡ್ತಿದ್ದವ, ಜೀವವನ್ನ ಹಿಂಡಿದವಳು ಈ ಸೊಸೆ. ಅನೈತಿಕ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದೆ ಈತನಿಗೆ ಪಾಪ ಮುಳುವಾಯಿತು ನೋಡಿ. ಮಾವನ ಜೀವವನ್ನೇ ತೆಗೆದಳು, ಸುಪಾರಿ ಕೊಟ್ಟಳಂತೆ ಈ ಐನಾತಿ ಸೊಸೆ. ತೇಟ್ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಮಾಡಿಸಿದ್ದ ಸೊಸೆ ಆ್ಯಂಡ್ ಗ್ಯಾಂಗ್ ಥ್ರಿಲ್ಲರ್ ಸ್ಟೋರಿ ಇಲ್ಲಿದೆ ನೋಡಿ. ಶಿವಮೂರ್ತಿ ಕೊಲೆ ರಹಸ್ಯ ಬಯಲಾಗಿದೆ ನೋಡಿ. ಮೇ 2ನೇ ತಾರೀಕು ಸಂಜೆ ಚಿತ್ರದುರ್ಗ ಹೊರಭಾಗದ ಇಂಗಳಾದಾಳ್ ಲಂಬಾಣಿಹಟ್ಟಿ ಬಳಿ ಸರ್ಕಾರಿ ಆಸ್ಪತ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಭೀಕರ ಕೊಲೆ ನಡೆದಿತ್ತು. ಜೂನ್ 26ನೇ ತಾರೀಕಿನಂದು ಕಿಡ್ನಾಪ್ ಆಗಿದ್ದಂತಹ ಹೆಲ್ತ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ವಯಸ್ಸು ಬಂದು 46 ವರ್ಷ. ಇವರು ಕೊಲೆ ಆಗಿತ್ತು. ಅದಾದ ನಂತರ ಶವ ಎಸೆದು ದುಷ್ಕರ್ಮಿಗಳು ನಾಪತ್ತೆ ಆಗಿದ್ರು. ಆದರೆ ಯಾರೊಂದಿಗೂ ದ್ವೇಷವನ್ನ ಕಟ್ಕೊಳ್ಳದಂತಹ ಮೃತ ಶಿವಮೂರ್ತಿ ಹತ್ಯೆ ಕೇಸ್ ಪೊಲೀಸರಿಗೂ ಕೂಡ ದೊಡ್ಡ ಚಾಲೆಂಜ್ ಆಗೈತೆ. ಯಾಕಂತಂದ್ರೆ ಇವ್ರಿಗೆ ಯಾರಾದರೂ ಶತ್ರುಗಳಿದ್ದಾರೆ ಅಂತಂದ್ರೆ ಬೇಗ ಹುಡುಕ್ತಾರೆ. ಇವ್ರು ಯಾರ ಹತ್ರನೂ ಜಗಳ ಮಾಡಿದವರೆಲ್ಲ, ಹೊಡೆದಾಟಕ್ಕೆ ಹೋದವರೆಲ್ಲ ಇವ್ರು ಹೆಂಗೆ ಕೊಲೆ ಆದ್ರು ಅನ್ನೋದು ಬಹಳ ಕುತೂಹಲ ಆಗಿತ್ತು. ಕೊನೆಗೂ ಕೂಡ ಶಿವಮೂರ್ತಿ ಕೊಲೆ ರಹಸ್ಯ ಬಯಲಾಗಿದೆ. ಬಿಡುವಿನ ವೇಳೆ ಕಾರನ್ನ ಓಡಿಸ್ತಿದ್ದಂತಹ ಶಿವಮೂರ್ತಿಯ ಕಾರು ಬಾಡಿಗೆಗೆಂದು ಪುಸಲಾಯಿಸಿಕೊಂಡು ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿದಂತಹ ವಿಚಾರ ತನಿಖೆಯಲ್ಲಿ ಬಯಲಾಗಿದೆ. ಬಳಿಕ ಚನ್ನಗಿರಿ ತಾಲೂಕಿನ ಶ್ರೀನಿವಾಸಪುರ ಸಮೀಪ ಶಿವಮೂರ್ತಿ ಕಾರು, ವಾಚ್, ಶೂ ಮಾತ್ರ ಪತ್ತೆಯಾಗಿತ್ತು. ಘಟನಾ ಸ್ಥಳದಲ್ಲಿ ರಕ್ತದ ಕಲೆಗಳು ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಈ ಸೀನ್ ನೋಡಿದ ಮೇಲೆ ಪೊಲೀಸರಿಗೆ ಹತ್ಯೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದರೆ ಶಿವಮೂರ್ತಿ ಮೃತದೇಹ ಮಾತ್ರ ಪತ್ತೆಯಾಗಿರಲಿಲ್ಲ. ನಂತರ ಮೇ 2ರಂದು ಸಂಜೆ 5 ಗಂಟೆ ವೇಳೆಗೆ ಇಂಗಳಾದಾಳ್ ಲಂಬಾಣಿಹಟ್ಟಿ ಸಮೀಪದ ಗುಡ್ಡದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶಿವಮೂರ್ತಿ ಬಾಡಿ ಕೂಡ ಸಿಕ್ಕಿದೆ. ಆದರೆ ಹಂತಕರು ಯಾರು ಅನ್ನೋದು ಮಾತ್ರ ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿತ್ತು. ಶಿವಮೂರ್ತಿ ಕೊಲೆ ಮಾಡಿಸಿದ್ದೇ ಸೊಸೆ ಸುಮತಿ. ಕೊಲೆ ಜಾಡು ಹಿಡಿದು ಹೊರಟಿದ್ದಂತಹ ಪೊಲೀಸರು CDR ಪರಿಶೀಲನೆ ಮಾಡ್ತಿದ್ದಂತೆ ಹತ್ಯೆಯ ಹಿಂದಿನ ಕಹಾನಿ ಕೂಡ ಬಯಲಾಗಿದೆ. ಕೊಲೆಯಾದಂತಹ ಶಿವಮೂರ್ತಿ ಸೊಸೆ ಸುಮತಿ ಎಂಬ ಐನಾತಿಯೇ ಈ ಹತ್ಯೆಯ ಕಿಂಗ್ ಪಿನ್ ಅನ್ನೋ ಸ್ಫೋಟಕ ಅಂಶ ಕೂಡ ಬೆಳಕಿಗೆ ಬಂದಿದೆ. ಕಳೆದ ಹಲವು ವರ್ಷಗಳಿಂದ ಪಾಪಿ ಸೊಸೆ ಸುಮತಿ ಚಿತ್ರದುರ್ಗದ ನೂರ್ ಅಹಮದ್ ಅನ್ನೋ ಯುವಕನ ಜೊತೆ ಅನೈತಿಕ ಸಂಬಂಧವನ್ನ ಕೂಡ ಹೊಂದಿದ್ಲಂತೆ. ವಾರ್ನಿಂಗ್ ಕೊಟ್ಟ ಮಾವನಿಗೆ ಚಟ್ಟವನ್ನ ಕಟ್ಟಿದಾಳೆ ಈಕೆ. ಇದೇ ವಿಷಯ ಶಿವಮೂರ್ತಿ ಕಿವಿಗೆ ಬೀಳ್ತಿದ್ದಂತೆ ನೂರ್ ಅಹಮದ್ಗೆ ಶಿವಮೂರ್ತಿ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲದೆ ತಮ್ಮನ ಪತ್ನಿ ಸುಮತಿಗೂ ಕೂಡ ಬೈದು ಬುದ್ಧಿ ಮಾತನ್ನ ಕೂಡ ಹೇಳಿದ್ರಂತೆ. ಇದೇ ದ್ವೇಷಕ್ಕೆ ಆರೋಪಿ ಸುಮತಿ ಮಾವ ಶಿವಮೂರ್ತಿ ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಪ್ರಿಯಕರ ನೂರ್ ಜೊತೆ ಸೇರ್ಕೊಂಡು ಕೊಲೆಗೆ ಸ್ಕೆಚ್ ಹಾಕಿದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಬಯಲಾಗಿದೆ. ಕಾರು ಬಾಡಿಗೆ ಇದೆ ಅಂತ ಸುಳ್ಳು ನಾಟಕವಾಡಿದಂತಹ ಆರೋಪಿ ನೂರ್ ಅಹಮದ್ ಸ್ನೇಹಿತರಾದ ಝೆಂಕಾರ್, ಅಕ್ಷಯ್ ಸ್ಕೆಚ್ ಹಾಕಿ ಕಿಡ್ನಾಪ್ ಕೂಡ ಮಾಡಿದ್ರು. ಬಳಿಕ 4 ಮಂದಿ ಸೇರಿ ಭೀಕರವಾಗಿ ಹತ್ಯೆ ಕೂಡ ಮಾಡಿದ್ದು ಇದೀಗ 4ರನ್ನು ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮ ಸಂಬಂಧ ಬೆಳೆಸಿದಂತಹ ಸೊಸೆ ಸುಮತಿಗೆ ಬುದ್ಧಿ ಮಾತು ಹೇಳಿದ್ದೇ ಶಿವಮೂರ್ತಿಗೆ ಪಾಪ ಮುಳ್ಳಾಗಿದ್ದು, ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಾವನನ್ನೇ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದಾಳೆ. ಇಂಥ ಐನಾತಿ ಸೊಸೆ ಆ್ಯಂಡ್ ಗ್ಯಾಂಗ್ಗೆ ತಕ್ಕ ಶಿಕ್ಷೆಯಾಗಬೇಕು ಅನ್ನೋದು ಸಂಬಂಧಿಕರ ಒತ್ತಾಯ ಆಗಿದೆ. ಪಾಪ ನೋಡಿ, ಸೊಸೆಗೆ ಬುದ್ಧಿ ಹೇಳಿದ್ದೆ ತಪ್ಪಾಗೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿದೆ. ಸೊಸೆ ತಪ್ಪು ಮಾಡ್ತಿದ್ದಾಳೆ, ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ, ಇನ್ನು ಮುಂದೆ ಈ ರೀತಿಯಾಗಿ ಮಾಡಬೇಡ, ಒಳ್ಳೆ ಜೀವನವನ್ನು ಮಾಡು ಅಂತ ಹೇಳಿದ್ದೆ ತಪ್ಪಾಗೋಯ್ತು. ಇವತ್ತು ಪಾಪ ಆ ವ್ಯಕ್ತಿ ಕೊಲೆಯಾಗಿದ್ದಾನೆ. ಸೊ ಈಗ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಈ ಟೀಮ್ ಏನಿದೆ, ಈ ಗ್ಯಾಂಗ್ ಏನಿದೆ, ಕೊಲೆ ಮಾಡಿದಂತಹ ಗ್ಯಾಂಗ್ ಏನಿದೆ, ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಸಂಬಂಧಿಕರ ಆಕ್ರೋಶವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.